ಬಿಸಿ ಬಿಸಿ ರೈಸ್ ಮೇಲೆ ತುಪ್ಪ ಹಾಕ್ಕೊಂಡು ಅದ್ರ ಜೋಡಿ ಈ ಮಾವಿನಕಾಯಿ ತೊಕ್ಕನ್ನ ಕಲ್ಸ್ಕೊಂಡು ತಿಂದ್ರ ಏನು ಕೇಳ್ತೀರಿ. ಮೊದ್ಲು ನಾ ಇಲ್ಲೇ ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿನಿ. ಅದನ್ನು ಸ್ವಚ್ಛಂಗೆ ತೊಳೆದು ಸಿಪ್ಪಿ ಸಮೇತ ತುರಿದಿಟ್ಕೊಂಡೀನಿ. ಬೇಕಂದ್ರೆ ನೀವು ಸಿಪ್ಪಿ ತೆಗಿಬೋದು, ಬೇಡ ಅಂದ್ರೂ ನಡಿತೈತಿ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ. ಇದು ಭಾಳ ಖಾರ ಇರೋದಿಲ್ಲ ರೀ, ಅದ್ರ ಕಲರ್ ಮಾತ್ರ ಭಾಳ ಚಂದ ಕೆಂಪಗಿರ್ತೈತಿ. ಆಮೇಲೆ 1 ಟೀ ಸ್ಪೂನಷ್ಟು ಗುಂಟೂರು ಖಾರ ಪುಡಿನೂ ಹಾಕಾಕತ್ತೀನಿ ರೀ. ಇದು ಸ್ವಲ್ಪ ಖಾರ ಇರ್ತೈತಿ, ಆದರೆ ಇದು ನೋಡೋಕೆ ಅಷ್ಟು ಕೆಂಪಗಿರೋದಿಲ್ಲ. 1 ಖಾರ ಪುಡಿ ಖಾರಕ್ಕೆ ರುಚಿಗೆ, ಮತ್ತು ಇನ್ನೊಂದು ತೊಕ್ಕು ಚಂದ ಕೆಂಪಗಾಗ್ಲಂತೇಳಿ ಹಾಕಾಕತ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು 2 ಟೀ ಸ್ಪೂನಷ್ಟು ಬೆಲ್ಲ ಹಾಕಿ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ನೀವು ತಗೊಂಡಿದ್ದ ಮಾವಿನಕಾಯಿ ಎಷ್ಟು ಹುಳಿ ಇರುತ್ತಪ್ಪ ಅನ್ನೋದ್ರ ಮೇಲೆ ಖಾರ, ಉಪ್ಪು, ಬೆಲ್ಲ ಎಲ್ಲ ಡಿಪೆಂಡ್ ಆಗಿರ್ತೈತಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ತಾಸು ಇದನ್ನು ಮುಚ್ಚಿಡಬೇಕು. ಒಂದು ದಪ್ಪ ತಳದ ಸ್ಟೀಲ್ ಕಡಾಯಿ ಬಿಸಿ ಮಾಡಾಕಿಟ್ಟೇನಿ. ಇದ್ರಾಗ 1 ಟೀ ಸ್ಪೂನ್ ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಮೆಂತೆ ಹಾಕಿ ಇವನ್ನೆರಡು ಮೀಡಿಯಂ ಫ್ಲೇಮ್ನಾಗ ಚಲೋ ತಂಗೆ ಹುರಿತೀನಿ. ಈಗ ಇವನ್ನ ಕಾರು ಕಲ್ಲಾಗ ಹಾಕಿ ಸ್ವಲ್ಪ ಇದನ್ನು ಅರಿತೀನಿ. ತೀರಾ ನೈಸ್ ಪುಡಿ ಮಾಡೋದೇನು ಬೇಡ. ಈಗ ಇದನ್ನು ಚಂದಂಗೆ ತೆಗೆದು ಒಂದು ಬಟ್ಲಾಗ ಹಾಕಿ ಎತ್ತಿಟ್ಕೊಳಕತ್ತೀನಿ. ಆಮೇಲೆ ಸಿಪ್ಪಿ ಬಿಡಿಸಿದ್ದು ಒಂದು 8-10 ಬೆಳ್ಳುಳ್ಳಿ ಹಾಕಿ ಇವನು ಸ್ವಲ್ಪ ಜಜ್ಜಿ ಒಂದು ಬಟ್ಲಾಗ ತೆಗೆದು ಸೈಡಿಗೆ ಎತ್ತಿಟ್ಕೋತೀನಿ. ಈಗ ಮತ್ತೆ ಅದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕತ್ತೀನಿ ರೀ. ಸಾಸಿವೆ ಚಲೋ ತಂಗೆ ಚಟಪಟ ಅಂತ ಸಿಡಿಬೇಕು. ಆಮೇಲೆ ನಾವು ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಈ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋತನ ಚಲೋ ತಂಗೆ ಹುರಿಬೇಕು. ಹಿಂಗೆ ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಾಗೋತನ ಹುರಿದ್ಮೇಲೆ ಈಗ ಇದ್ರಾಗ ಒಂದು 2 ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿದೆ. ಚಿಟ್ಕಿ ಹಿಂಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಕತ್ತೀನಿ ರೀ. ಈಗ ಉರಿನ ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಖಾರ ಏನು ಕಲಸಿ ಮಾವಿನಕಾಯಿ ಇಟ್ಟಿದ್ನಿಲ್ರಿ, ತುರಿದಿದ್ದು ಮಾವಿನಕಾಯಿ, ಅದನ್ನು ಒಗ್ಗರಣೆ ಒಳಗೆ ಹಾಕಾಕತ್ತೀನಿ. ಇದು ಚಲೋ ತಂಗೆ ನೆಂದೆತ್ತಿ ಮತ್ತು ಸ್ವಲ್ಪ ನೀರನ್ನು ಬಿಟ್ಕೊಂಡಿರ್ತೈತೆ. ನೀರು ಸಮೇತನ ಒಗ್ಗರಣೆ ಒಳಗೆ ಹಾಕಬೇಕು. ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ಇದನ್ನು ಸ್ವಲ್ಪ ಹೊತ್ತನ ಚಲೋ ತಂಗೆ ಎಣ್ಣೆಗೆ ಹುರಿಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ರಿ, ಅಂದ್ರೆ ತೊಕ್ಕು ಜಲ್ದಿ ಕೆಡೋದಿಲ್ಲ ಮತ್ತು ಭಾಳ ರುಚಿನೂ ಆಗ್ತೈತಿ. ಒಂದು 2-3 ನಿಮಿಷ ಇದನ್ನು ಸಣ್ಣ ಉರಿ ಒಳಗೆ ಹುರ್ಕೋಂತ ಹೋದಂಗೆ ಇದು ಸ್ವಲ್ಪ ಗಟ್ಟಿ ಹಾಕೋಂತ ಬರ್ತೈತ್ರಿ. ಅವಾಗ ಮೊದಲೇನು ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಆ ಪುಡಿನೂ ಹಾಕಿ ಮತ್ತು ಸಣ್ಣ ಉರಿ ಒಳಗೆ ಇದನ್ನು ಹಿಂಗೆ ತಿರ್ಕೋಂತನೇ ಇರಬೇಕು. ಹಿಂಗೆ ನಾವು ಕೈ ಬಿಡ್ಲಾರ್ದ ಒಂದು 2-3 ನಿಮಿಷ ಸಣ್ಣ ಉರಿ ಒಳಗೆ ಹುರ್ಕೋಂತ ಹೋದ್ಮೇಲೆ ಅವಾಗಿದು ತಳ ಬಿಟ್ಕೊಂಡು ಬರೋಕ್ಕೆ ಶುರು ಆಗ್ತೈತೆ ರೀ. ಅಂಟಂಗಿಲ್ಲ ನೋಡಿ ತಳಕ್ಕೆ. ಮತ್ತು ನಾವು ಮಿಕ್ಸ್ ಮಾಡೋಕ್ಕೆ ಹೋದ್ರೆ ಮುದ್ದೆಯಾಗಿ ಎಲ್ಲ ಒಂದೇ ಕಡೆ ಕುಡ್ಕೊಂಡು ಬರ್ತೈತಿ. ಅಂದ್ರೆ ಈಗಿದು ರೆಡಿ ಆತಂತೇಳಿ ಅರ್ಥ. ಇದನ್ನು ತಣ್ಣಗಾಗುತ್ತನ ಹಿಂಗೆ ಬಿಡ್ರಿ. ಪೂರ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟಲ್ಲು ಇಲ್ಲ ಅಂತಂದ್ರೆ ಒಂದು ಭರಣಿ ಒಳಗೆ ಹಾಕ್ರಿ. 1 ತಿಂಗಳ ತನಕ ನೀವು ಇದನ್ನು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು.